ಹಾಯ್, ವೆಲ್ಕಮ್ ಟು ಸೌಮ್ಯ ಸೂರಿ ಚಾನಲ್. ಕ್ಯಾಪ್ಸಿಕಮ್ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ತೊಳೆದು ನೀಟಾಗಿ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 3 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಬಾಣಲಿನ ಬಿಸಿಗಿಟ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಒಂದು ಹೆಚ್ಚಿದಂಥ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ ಇಲ್ಲಿ ನಾನು ಮೊದಲಿಗೆ 1 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಆಗಿದೆ. ಇಲ್ಲಿ ನಾನು 3 ಹಸಿಮೆಣಸಿಕಾಯಿನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಕಟ್ ಮಾಡಿಲ್ಲ. ಯಾಕೆ ಅಂತಂದರೆ ಕ್ಯಾಪ್ಸಿಕಮ್ಮು ಗ್ರೀನ್ ಕಲರ್ ಇರೋದ್ರಿಂದ ನಾನು ಅದನ್ನು ಜಸ್ಟು ಸ್ವಲ್ಪ ಸೀಳ್ಬಿಟ್ಟು ಹಾಗೆ ಹಾಕಿದ್ದೀನಿ. ಬೇಕಂದರೆ ಒಣಮೆಣಸಿಕಾಯಿ ಸಹ ಹಾಕ್ಕೋಬಹುದು. ನಾನಿಲ್ಲಿ 1 ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸಾಗಿ ಚೆನ್ನಾಗಿ ಬೇಯೋ ತನಕನೂ ಬಿಡಬೇಕು. ಇವಾಗ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಟಂತಹ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗೋ ಥರ ಮಾಡ್ಕೊತಿದ್ದೀನಿ. ಯಾವುದೇ ನೀರನ್ನ ಹಾಕ್ಬಾರ್ದು. ಯಾಕೆಂದರೆ ಕ್ಯಾಪ್ಸಿಕಮ್ಮಲ್ಲಿ ಆಲ್ರೆಡಿ ನೀರಿರೋದ್ರಿಂದ ಅದರಲ್ಲೇ ಬೇಯುತ್ತೆ. ಈಗ ಕ್ಯಾಪ್ಸಿಕಮ್ ನೀಟಾಗಿ ಬೆಂದಿದೆ. ಇನ್ನು ಸ್ವಲ್ಪ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಅದರ ಸ್ಮೆಲ್ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಸಹ ಸೇರಿಸ್ಕೊಳ್ತಿದ್ದೀನಿ. ಅದನ್ನು ಸಹ ಹಾಗೆ ಅದರದ್ದು ಸ್ಮೆಲ್ಲೆಲ್ಲ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಇವಾಗ ಅಚ್ಚ ಖಾರದ ಪುಡಿ 1 ಸ್ಪೂನ್ ಅಚ್ಚ ಖಾರದ ಪುಡಿ ಸಹ ನಾನು ಹಾಕ್ತಿದ್ದೀನಿ. ಆಲ್ರೆಡಿ ನಾನು ಹಸಿಮೆಣಸಿಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ಖಾರನ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಮೊಟ್ಟೆ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾನು 5 ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ನಿಮಿಷ ಬಿಟ್ಟು ಆಮೇಲೆ ಇದನ್ನು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ನಾನು ಮುಂಚೆನೇ ಈರುಳ್ಳಿಗೆ ಉಪ್ಪನ್ನು ಹಾಕಿದ್ದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಎಗ್ ಬುರ್ಜಿ ರೆಡಿಯಾಗಿದೆ. ಇದನ್ನು ಕೊನೆಯ ಬಾರಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕ್ಯಾಪ್ಸಿಕಮ್ ಎಗ್ ಬುರ್ಜಿ ರೆಡಿ. ಇದನ್ನು ಚಪಾತಿಯೊಟ್ಟಿಗಾದರೂ ತಿನ್ಬೋದು, ಇಲ್ಲ ಊಟಕ್ಕೆ ಸೈಡ್ ಡಿಶ್ ಆಗೂ ಸಹ ಮಾಡ್ಕೋಬಹುದು. Thank you for watching.